ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ನಾವು ಈ ಶುಭ ಫಲಗಳು ಇವೆ ಅಂತ ನೋಡ್ತಾ ಹೋಗೋಣ. ಈ ವೃಷಭ ರಾಶಿಯ ಅಧಿಪತಿ ಬಂದು ಶುಕ್ರ. ಈ ರಾಶಿಯವರು ಈ ಆರ್ಥಿಕ ಅಭಿವೃದ್ಧಿ ಮತ್ತು ಈ ದಾಂಪತ್ಯ ಸೌಖ್ಯ ಮತ್ತು ಈ ಒಂದು ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಈ ಒಂದು ಮಂತ್ರವನ್ನ ನೀವು ಪಠಿಸಿ. ಮಾನಸಿಕ ಶಾಂತಿಗಾಗಿ ಈ ಶುಕ್ರನ ಈ ಒಂದು ಮಂತ್ರಗಳು ಮತ್ತು ತಾಯಿ ಮಹಾಲಕ್ಷ್ಮಿ ದೇವಿಯ ಈ ಒಂದು ಶ್ಲೋಕಗಳನ್ನು ಯಾವ ರೀತಿ ಇವಾಗ ನಾವು ಸುಲಭವಾಗಿ ಹೇಳೋದು ಅಂತ ನೋಡ್ತಾ ಹೋಗೋಣ. ಇದನ್ನ ಆದಷ್ಟು ನೀವು ಈ ಪ್ರತಿನಿತ್ಯ ಈ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಇದನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಶ್ರೇಷ್ಠ ಪರಿಹಾರಗಳು ಸಿಗುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಯಾವಾಗಲೂ ನಿಮಗೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೆ. ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಅಹಂಕಾರಕ್ಕಾಗಿ ಯಾವುದೇ ತಪ್ಪು ಮಾಡದ ನಿಷ್ಕಲ್ಮಶ ಹೃದಯದ ಜೀವಿಗೆ ನೋವು ನೀಡಿದರೆ ಆ ಕಣ್ಣೀರಿನ ಪ್ರತಿ ಹನಿಯು ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ದಾಖಲಾಗುತ್ತೆ. ವೃಷಭ ರಾಶಿಯವರೇ, ಕಳೆದ 10 ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ, ನಂಬಿಕೆ ದ್ರೋಹ ಮತ್ತು ಒಂಟಿತನದ ಕಣ್ಣೀರಿಗೆ ಈಗ ಅಂತಿಮ ನ್ಯಾಯ ಸಿಗುವ ಕಾಲ ಸನಿಹವಾಗಿದೆ. ಜೂನ್ 16ರಿಂದ ಜೂನ್ 30ರ ನಡುವಿನ ಈ ಒಂದು 15 ದಿನಗಳು ಇಡೀ ಬ್ರಹ್ಮಾಂಡದ ಅತ್ಯಂತ ಕಟ್ಟುನಿಟ್ಟಾದ ಕಾರ್ಯಚಕ್ರವನ್ನು ಸಕ್ರಿಯಗೊಳಿಸುತ್ತೆ. ಈ ಅವಧಿಯಲ್ಲಿ ನಿಮ್ಮನ್ನು ಸತತವಾಗಿ ಕಾಡಿದ ನಿಮ್ಮ ಒಳ್ಳೆಯತನದ ದುರುಪಯೋಗ ಪಡಿಸಿಕೊಂಡ ಶತ್ರುಗಳ ಅಹಂಕಾರವು ಸಂಪೂರ್ಣವಾಗಿ ಮಣ್ಣು ಪಾಲಾಗುತ್ತೆ. ವೃಷಭ ರಾಶಿಯ ಅಧಿಪತಿ ಸುಖ ಮತ್ತು ಪ್ರೇಮದ ಸಂಕೇತವಾದ ಶುಕ್ರಾಚಾರ್ಯರು. ನಿಮ್ಮ ಸಹಜ ಗುಣವೇ ಪ್ರೀತಿ ನೀಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು. ಯಾರಾದರೂ ನಿಮಗಾಗಿ ಒಂದು ಸಣ್ಣ ಸಹಾಯ ಮಾಡಿದ್ರು ಅದನ್ನು ನಿಮ್ಮ ಇಡೀ ಜೀವನದಲ್ಲಿ ಮರೆಯದೆ ಕೃತಜ್ಞತೆ ಸಲ್ಲಿಸುವ ವಿಶಾಲ ಹೃದಯ ನಿಮ್ಮದು. ಜನರು ಕಷ್ಟದಲ್ಲಿದ್ದಾಗ, ಅವರ ಬಳಿ ಯಾರೂ ಇಲ್ಲದಿದ್ದಾಗ ನೀವು ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟು ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ನಿಮ್ಮ ಹಣ, ಅಮೂಲ್ಯವಾದ ಸಮಯ ಮತ್ತು ಪ್ರಾಮಾಣಿಕವಾದ ಪ್ರೀತಿಯನ್ನು ದಾರಿ ಎರೆದಿದ್ದೀರಿ. ಆದರೆ ಬದಲಿಗೆ ನಿಮಗೆ ಸಿಕ್ಕಿದ್ದೇನು? ಈ ಬೆನ್ನಿಗೆ ಇರಿದ ಚೂರಿ, ನಿಂದನೆಗಳು, ಅಪವಾದಗಳು ಮತ್ತು ಒಂಟಿ ಕೋಣೆಯಲ್ಲಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ. ನಿಮ್ಮ ನಿಷ್ಕಲ್ಮಶ ಮನಸ್ಸನ್ನು ತುಳಿದು ನಿಮ್ಮನ್ನು ನಾಶಪಡಿಸಿದೆವು ಎಂದು ಬೀಗುತ್ತಿದ್ದ ಶತ್ರುಗಳಿಗೆ ಬ್ರಹ್ಮಾಂಡವು ಈಗ ಅತ್ಯಂತ ಕ್ರೂರವಾದ ಕರ್ಮದ ಸುತ್ತಿಗೆಯಿಂದ ಒಡೆಯಲು ಸಿದ್ಧವಾಗಿದೆ. ಶನಿದೇವ ಮತ್ತು ರಾಹು ಮಹಾರಾಜರ ಕಟ್ಟುನಿಟ್ಟಾದ ನ್ಯಾಯಾಲಯದಲ್ಲಿ ನಿಮ್ಮ ಕಣ್ಣೀರಿನ ಹನಿಗಳು ಈಗ ಈ ಒಂದು ಆಸಿಡ್ ಆಗಿ ಬದಲಾಗುತ್ತಿವೆ. ನಿಮ್ಮ ಶತ್ರುಗಳು ತಾವೇ ಅತ್ಯಂತ ಸುರಕ್ಷಿತವಾಗಿದ್ದೇವೆ, ಹಣ ಮತ್ತು ಅಧಿಕಾರದ ಬಲದಿಂದ ಎಲ್ಲವನ್ನ ನಿಯಂತ್ರಿಸಬಹುದು ಎಂದು ಭ್ರಮಿಸಿದ್ದಾರೆ. ಆದರೆ ಪ್ರಕೃತಿಯ ಒಂದು ಕರಾಳ ನಿಯಮವಿದೆ. ಬಲಿ ಕೊಡುವ ಮುನ್ನ ಪ್ರಾಣಿಗೆ ಚೆನ್ನಾಗಿ ಮೇವು ಉಣಿಸಲಾಗುತ್ತೆ. ಅದೇ ರೀತಿ ಪ್ರಕೃತಿಯು ಒಬ್ಬ ಪಾಪಿಯ ಅಂತ್ಯವನ್ನು ತರಬೇಕಾದರೆ ಮೊದಲು ಅವನನ್ನು ಅಹಂಕಾರದ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ದು ನಿಲ್ಲಿಸುತ್ತೆ. ಅವನು ತಾನೇ ಅಮರ ಎಂದು ಬೀಗುತ್ತಿರುವಾಗ ಅವನ ರೆಕ್ಕೆಗಳನ್ನು ಕತ್ತರಿಸದೆ ನೇರವಾಗಿ ಅವನ ಅಸ್ತಿತ್ವದ ಮೇಲೆಯೇ ಪ್ರಹಾರ ಮಾಡುತ್ತೆ. ಈ ಜೂನ್ 30ರ ಒಳಗಾಗಿ ನಿಮ್ಮ ಗುಪ್ತ ಶತ್ರುಗಳು ಮತ್ತು ದ್ರೋಹಿಗಳ ವಿನಾಶದ ಈ ಒಂದು ಕೌಂಟ್ಡೌನ್ ಪೂರ್ಣಗೊಳ್ಳುತ್ತೆ. ಈ ಮಹಾ ಜಾಗತಿಕ ತಾಂಡವವನ್ನು ನೀವು ಕೇವಲ ದೂರ ನಿಂತು ವೀಕ್ಷಿಸಬೇಕೇ ವಿನಃ ಯಾವುದೇ ಪ್ರತೀಕಾರಕ್ಕೆ ಮುಂದಾಗಬಾರದು. ಬ್ರಹ್ಮಾಂಡದ ಈ ಕರಾಳ ನ್ಯಾಯಾಲಯವು ಜೂನ್ 30ರ ಒಳಗಾಗಿ ನಿಮ್ಮ ಶತ್ರುಗಳ ಜೀವನದ 3 ಅತ್ಯಂತ ದುರ್ಬಲ ಭಾಗಗಳ ಮೇಲೆ ಏಕಕಾಲದಲ್ಲಿ ತ್ರಿಶೂಲದಂತೆ ಪ್ರಹಾರ ಮಾಡಲಿದೆ. ಈ ಪ್ರಹಾರಗಳು ಎಷ್ಟು ತೀವ್ರವಾಗಿರುತ್ತೆ ಎಂದರೆ ನಿಮ್ಮನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ ಆ ದ್ರೋಹಿಗಳು ನಿಟ್ಟುಸಿರು ಬಿಡಲು ದಾರಿ ಇಲ್ಲದಂತೆ ತತ್ತರಿಸುತ್ತೆ. ಮೊದಲನೆಯ ಪ್ರಹಾರ ಅಹಂಕಾರ ಮತ್ತು ಆರ್ಥಿಕ ಸಾಮ್ರಾಜ್ಯದ ಸರ್ವನಾಶ. ನಿಮ್ಮನ್ನು ನೋಯಿಸಿದ ಆ ವ್ಯಕ್ತಿಯ ಅತ್ಯಂತ ದೊಡ್ಡ ಸೊಕ್ಕು ಎಂದರೆ ಅವನ ಹಣದ ಬಲ, ಸಮಾಜದಲ್ಲಿನ ಅಂತಸ್ತು ಮತ್ತು ಆಸ್ತಿಯ ಗರ್ವ. ರಾಹು ಮತ್ತು ಶನಿದೇವನ ಅತ್ಯಂತ ವಿನಾಶಕಾರಿ ಈ ಒಂದು ಚಾಂಡಾಳ ದೃಷ್ಟಿಯು ಆ ವ್ಯಕ್ತಿಯ ಭಾಗ್ಯಸ್ಥಾನದ ಮೇಲೆ ಬೀಳುತ್ತೆ. ಇಷ್ಟು ದಿನ ಸಲೀಸಾಗಿ ನಡೆಯುತ್ತಿದ್ದ ಅವನ ವ್ಯಾಪಾರ ಅಥವಾ ಉದ್ಯೋಗವು ರಾತ್ರೋರಾತ್ರಿ ಈ ಒಂದು ಇಸ್ಪೀಟು ಎಲೆಗಳ ಕೋಟೆಯಂತೆ ಕುಸಿದು ಬೀಳುವುದನ್ನು ನೋಡಿ ನೀವು ಕೂಡ ಆಶ್ಚರ್ಯ ಪಡಲಿದ್ದೀರಿ.
ಯಾವುದೋ ಒಂದು ದೊಡ್ಡ ಕಾನೂನುಬಾಹಿರ ಹಗರಣ, ಈ ಕೋರ್ಟ್ ಕಚೇರಿಯ ಮುನಿಸು ಅಥವಾ ವ್ಯವಹಾರದಲ್ಲಿನ ಭೀಕರ ವಂಚನೆಯು ಅವನ ತಿಜೋರಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಲಿದೆ. ಅವನು ಗಳಿಸಿದ ಅಕ್ರಮ ಹಣವೆಲ್ಲವೂ ವಕೀಲರಿಗೆ, ಆಸ್ಪತ್ರೆಗಳಿಗೆ ಮತ್ತು ಕೋರ್ಟುಗಳಿಗೆ ನೀರಿನಂತೆ ಹರಿದು ಹೋಗಲಿದೆಯೇ ವಿನಃ ಅವನಿಗೆ ಒಂದು ಪೈಸೆ ಲಾಭವೂ ಸಿಗುವುದಿಲ್ಲ. ಹಣದ ಮದದಿಂದ ನಿಮ್ಮನ್ನು ಸಣ್ಣವರನ್ನಾಗಿ ನೋಡಿದ ಆ ಜೀವ ಈಗ ಪ್ರತಿಯೊಂದು ರೂಪಾಯಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸಮಾಜದಲ್ಲಿ ಮತ್ತು ಬಂಧುಗಳ ವಲಯದಲ್ಲಿ ಅವನು ತನ್ನ ಕಿರೀಟ ಎಂದು ಭಾವಿಸಿದ್ದ ಗೌರವವು ಈ ಒಂದು ಸರೆ ಬಜಾರಿನಲ್ಲಿ ಹರಾಜಾಗುತ್ತೆ. ವೃಷಭ ರಾಶಿಯವರೇ, ಈ ಪ್ರಹಾರದ ಸತ್ಯವನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಅತ್ಯಂತ ಆಳವಾದ ನೆಮ್ಮದಿ ಸಿಗುತ್ತೆ. ಆ ದ್ರೋಹಿಯು ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಕೈಬಿಟ್ಟಿದ್ದ ಎಂದರೆ, ನೀವು ಅವನನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದಾಗ. ಈಗ ಬ್ರಹ್ಮಾಂಡವು ಅವನಿಗೆ ಅದೇ ಭಾಷೆಯಲ್ಲಿ ಉತ್ತರ ನೀಡಲು ಸಿದ್ಧವಾಗಿದೆ. ಜೂನ್ 30ರ ಒಳಗಾಗಿ ಆ ವ್ಯಕ್ತಿ ಯಾರನ್ನು ತನ್ನ ಅತ್ಯಂತ ಆಪ್ತರು ಎಂದು ನಂಬಿದ್ನೋ, ಯಾರ ಕೈ ಹಿಡಿದು ನಿಮ್ಮನ್ನು ಅವಮಾನಿಸಿ ದೂರ ತಳ್ಳಿದ್ನೋ, ಅದೇ ಜನರು ಈಗ ಅವನ ಬೆನ್ನಿಗೆ ಅತ್ಯಂತ ದೊಡ್ಡ ಚೂರಿಯನ್ನು ಇರಿತಾರೆ. ಅವನ ಸ್ವಂತ ಮನೆಯಲ್ಲೇ ಹಗೆತನದ ಒಂದು ಕೌಟುಂಬಿಕ ಕಲಹದ ಭೀಕರ ಜ್ವಾಲೆ ಉರಿಯಲಿದೆ. ಈ ಹೊಸ ಸ್ನೇಹಿತರು ಮತ್ತು ಸ್ವಾರ್ಥಿ ಸಂಬಂಧಿಕರು ಅವನ ಈ ಒಂದು ಆಪ್ತ ವಲಯದಲ್ಲಿ ಬೆನ್ನು ತಿರುಗಿಸಿ ಓಡಿ ಹೋಗಲಿದ್ದಾರೆ. ಅವನಿಗೆ ಜಗತ್ತಿನಲ್ಲಿ ಒಬ್ಬರ ಬೆಂಬಲ ಅತ್ಯಂತ ತುರ್ತಾಗಿ ಬೇಕಿರುವಾಗ ಅವನ ಸುತ್ತಲೂ ಕೇವಲ ಒಂಟಿತನ ಮತ್ತು ಶೂನ್ಯತೆ ಮಾತ್ರ ಉಳಿಯಲಿದೆ. ಆ ಕಗ್ಗತ್ತಲೆಯ ಕೋಣೆಯಲ್ಲಿ ಒಂಟಿಯಾಗಿ ಚೀರಾಡುವಾಗ ಅವನಿಗೆ ನಿಮ್ಮ ನೆನಪಾಗುತ್ತೆ. ಇಡೀ ಜಗತ್ತೇ ತನ್ನ ವಿರುದ್ಧ ನಿಂತಾಗ ತನಗಾಗಿ ಜೀವ ಸೆಯ್ಯಲು ಸಿದ್ಧನಾಗಿದ್ದ ಆ ವೃಷಭ ರಾಶಿಯ ಜೀವ ಎಷ್ಟು ಶ್ರೇಷ್ಠವಾಗಿತ್ತು ಎಂಬ ಸತ್ಯ ಅವನಿಗೆ ಅರಿವಾಗುತ್ತೆ. ಆದರೆ ಆ ಪಶ್ಚಾತ್ತಾಪದ ಕಣ್ಣೀರು ಅವನನ್ನು ಒಳಗೊಳಗೆ ಸುಟ್ಟು ಭಸ್ಮ ಮಾಡಲಿದೆಯೇ ಹೊರತು ಬದುಕಲು ಬಿಡೋಲ್ಲ. ರಾತ್ರಿಯ ನಿದ್ರೆಯ ಭಂಗ ಮತ್ತು ಒಂದು ಮಾನಸಿಕ ಭಯಾನಕತೆ ಅಂತಲೇ ಅನ್ನಬಹುದು. ಹಣವನ್ನು ಮನುಷ್ಯ ಮತ್ತೆ ಸಂಪಾದಿಸಬಹುದು, ಈ ಹೊಸ ಜನರನ್ನು ಹುಡುಕಿಕೊಳ್ಳಬಹುದು. ಆದರೆ ಮನುಷ್ಯನ ಸ್ವಂತ ಬುದ್ಧಿಯೇ ಅವನಿಗೆ ಅತ್ಯಂತ ದೊಡ್ಡ ಶತ್ರುವಾದರೆ ಅವನು ಎಲ್ಲಿಗೆ ಓಡಬಲ್ಲ? ಮುಂಬರುವ ದಿನಗಳಲ್ಲಿ ಆ ದ್ರೋಹಿಯ ರಾತ್ರಿಯ ನಿದ್ರೆಯು ಸಂಪೂರ್ಣವಾಗಿ ಮಾಯವಾಗಲಿದೆ. ರಾತ್ರಿಯಾಗುತ್ತಲೇ ಅವನಿಗೆ ಕರಾಳ ಸ್ವಪ್ನಗಳು ಬೀಳಲು ಆರಂಭಿಸುತ್ತೆ. ಯಾವುದೇ ಕಾರಣವಿಲ್ಲದೆ ಒಂದು ಅಜ್ಞಾತ ಭಯ, ಆತಂಕ ಮತ್ತು ತೀವ್ರವಾದ ಒಂದು ಖಿನ್ನತೆ ಅವನನ್ನು ಸುತ್ತುವರಿಯುತ್ತೆ. ಯಾರೋ ತನ್ನನ್ನು ಸತತವಾಗಿ ಗಮನಿಸುತ್ತಿದ್ದಾರೆ, ತನ್ನ ಸರ್ವನಾಶಕ್ಕೆ ಯಾರೋ ಹೊಂಚು ಹಾಕುತ್ತಿದ್ದಾರೆ ಎಂಬ ಭ್ರಮೆ ಅವನ ಮಾನಸಿಕ ಸಮತೋಲನವನ್ನೇ ಕೆಡಿಸುತ್ತೆ. ಹಗಲಿನಲ್ಲಿಯೂ ಅವನಿಗೆ ನೆಮ್ಮದಿಯಿಂದ ಕೂರಲು ಸಾಧ್ಯವಾಗದಂತೆ ಈ ಕರ್ಮದ ಜ್ವಾಲೆ ಕಾಡುತ್ತೆ. ಬ್ರಹ್ಮಾಂಡದ ಶಕ್ತಿ ನಿಯಮದ ಪ್ರಕಾರ ನಿಮ್ಮ ಶತ್ರುವು ಯಾವಾಗ ತನ್ನ ಸಕಾರಾತ್ಮಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೋ ಆ ಶಕ್ತಿಯು ಗಾಳಿಯಲ್ಲಿ ಕರಗುವುದಿಲ್ಲ. ಅವನಿಂದ ಕಸಿದುಕೊಳ್ಳಲಾದ ಆ ಸಂಪತ್ತು, ಸಕಾರಾತ್ಮಕ ಶಕ್ತಿ ಮತ್ತು ರಾಜಯೋಗವು ನೇರವಾಗಿ ನಿಮ್ಮ ಜೀವನಕ್ಕೆ ವರ್ಗಾವಣೆಯಾಗುತ್ತೆ. ಬ್ರಹ್ಮಾಂಡವು ಒಂದು ಕನ್ನಡಿ ಇದ್ದಂತೆ. ಅವರ ಪಲ್ಲವು ಕೆಳಗೆ ಬಿದ್ದಾಗ ನಿಮ್ಮ ಯಶಸ್ಸಿನ ಪಲ್ಲವು ಆಕಾಶದತ್ತ ಜಿಗಿಯಲಿದೆ. ಅವರ ಕಣ್ಣೀರಿನಿಂದ ನಿಮ್ಮ ಜೀವನದ 10 ವರ್ಷಗಳ ಒಣಗಿದ ಸುಖದ ಸಾಗರವು ತುಂಬಿ ಹರಿಯಲಿದೆ. ಶತ್ರುಗಳ ಪತನದ ಹಾದಿ ಸುಗಮವಾಗುತ್ತಿದ್ದಂತೆ ಮತ್ತು ನಿಮ್ಮ ಜೀವನದಲ್ಲಿ ಮಹಾಧನಯೋಗದ ಆರಂಭವಾಗುತ್ತಿದ್ದಂತೆ ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಮತ್ತು ಕಠಿಣವಾದ ಅದೃಶ್ಯ ಪರೀಕ್ಷೆಯೊಂದು ಎದುರಾಗಲಿದೆ. ನಿಮ್ಮ ವಿಜಯದ ಮಹಾಗೋಡೆಯ ಮಧ್ಯೆ ಬ್ರಹ್ಮಾಂಡವು ಒಂದು ಅತ್ಯಂತ ಸೂಕ್ಷ್ಮವಾದ ಗಿರಿಯನ್ನು ನಿರ್ಮಿಸಿದೆ. ಇದನ್ನು ನೀವು ದಾಟಲೇಬೇಕು. ನಿಮ್ಮ ಶತ್ರು ತಾನು ಸಂಪೂರ್ಣವಾಗಿ ನಾಶವಾಗುತ್ತಿರುವುದನ್ನು ಕಂಡು ತನಗೆ ಬೇರೆ ಯಾವುದೇ ದಾರಿಯಿಲ್ಲ ಎಂಬುದನ್ನು ಅರಿತುಕೊಂಡಾಗ ತನ್ನ ಅಂತಿಮ ದಾಳವನ್ನು ಉರುಳಿಸುತ್ತಾನೆ. ವೃಷಭ ರಾಶಿಯವರ ಹೃದಯ ಎಷ್ಟು ಕೋಮಲ ಮತ್ತು ನಿಷ್ಕಲ್ಮಶ ಎಂಬುದು ಆ ದ್ರೋಹಿಗೆ ಚೆನ್ನಾಗಿ ಗೊತ್ತು. ನೀವು ಯಾರ ಕಣ್ಣೀರನ್ನು ನೋಡಿ ಸಹಿಸುವುದಿಲ್ಲ. ಯಾರಾದರೂ ಬಂದು ನಿಮ್ಮ ಕಾಲಿಗೆ ಬಿದ್ದರೆ ನಿಮ್ಮ ಹಳೆಯ ನೋವನ್ನೆಲ್ಲ ಮರೆತು ಕ್ಷಮಿಸಿಬಿಡುತ್ತೀರಿ ಎಂಬ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವನ್ನು ಅವನು ಬಂಡವಾಳ ಮಾಡಿಕೊಳ್ಳಲು ಬರುತ್ತಾನೆ. ಈ ಜೂನ್ 30ರ ಒಳಗಾಗಿ ಆ ವ್ಯಕ್ತಿಯಿಂದ ನಿಮಗೆ ಈ ದೂರವಾಣಿ ಕರೆ ಬರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ದೈನ್ಯತೆಯ ಸಂದೇಶ ಬರಬಹುದು, ಅಥವಾ ಆ ವ್ಯಕ್ತಿ ಸ್ವತಃ ತಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲಬಹುದು. ಅವನು ನಿಮ್ಮ ಮುಂದೆ ಮಂಡಿಯೂರಿ ಕುಳಿತು ತನ್ನ ಹಳೆಯ ತಪ್ಪುಗಳಿಗೆ
ಈ ಮೊಸಳೆಯ ಕಣ್ಣೀರು ಸುರಿಸುತ್ತಾ, ನನ್ನನ್ನು ಕ್ಷಮಿಸಿಬಿಡು, ನಾನು ದಾರಿ ತಪ್ಪಿದ್ದೆ, ನಿನ್ನನ್ನು ನೋಯಿಸಿದ ಮೇಲೆ ನನಗೆ ನೆಮ್ಮದಿಯೇ ಇಲ್ಲದಂತಾಗಿದೆ, ದಯವಿಟ್ಟು ನನ್ನನ್ನು ಈ ನರಕದಿಂದ ಬದುಕಿಸು ಎಂದು ಗಿಡಿಗಿಡಿಸಬಹುದು. ಕಲ್ಲು ಕರಗುವಂತೆ ಅವನು ನಾಟಕವಾಡಬಹುದು. ವೃಷಭ ರಾಶಿಯವರೇ, ನೆನಪಿಡಿ, ಸರಿಯಾಗಿ ಅದೇ ಕ್ಷಣದಲ್ಲಿ ಬ್ರಹ್ಮಾಂಡದ ಕಣ್ಣುಗಳು ನಿಮ್ಮ ಮೇಲೆ ಸಂಪೂರ್ಣವಾಗಿ ನೆಟ್ಟಿರುತ್ತೆ. ಅದುವೇ ನಿಮ್ಮ ಒಂದು ಅಂತಿಮ ಆಧ್ಯಾತ್ಮಿಕ ಪರೀಕ್ಷೆ ಅಂತಲೇ ಅನ್ನಬಹುದು. ನಿಮ್ಮ ರಾಶ್ಯಾಧಿಪತಿ ಶುಕ್ರಾಚಾರ್ಯರು ನಿಮಗೆ ಕರುಣೆಯನ್ನು ಕಲಿಸಿದ್ದಾರೆ ನಿಜ, ಆದರೆ ಆ ದ್ರೋಹಿಯ ಕಣ್ಣೀರನ್ನು ಕಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಚೂರು ದಯೆ ಮೂಡಿದರೆ, ಈ ಹೋಲಿ ಕಲ್ಪನೆ ಹಳೆಯದನ್ನು ಬಿಟ್ಟು ಬಿಡೋಣ ಎಂದು ಭಾವನಾತ್ಮಕವಾಗಿ ನೀವು ಅವನಿಗೆ ಸಹಾಯದ ಹಸ್ತ ಚಾಚಿದರೆ ಅಥವಾ ಅವನನ್ನು ಕ್ಷಮಿಸಿದರೆ, ನಿಮ್ಮ ಸ್ವಂತ ಕೈಯಿಂದಲೇ ನಿಮ್ಮ ಕರಾಳ ಹಣೆಬರಹ ಪತ್ರಕ್ಕೆ ನೀವೇ ಸಹಿ ಹಾಕಿದಂತೆ. ಏಕೆಂದರೆ ಮೇಲಿರುವ ಬ್ರಹ್ಮಾಂಡವು ಆಗ ಹೀಗೆ ಯೋಚಿಸುತ್ತೆ, ಈ ವೃಷಭ ರಾಶಿಯವನನ್ನು ರಾಜನನ್ನಾಗಿ ಮಾಡಲು ಅವನ ಶತ್ರುಗಳನ್ನು ನಾನು ಮಣ್ಣು ಮುಕ್ಕಿಸಿದೆ, ಆದರೆ ಆ ವ್ಯಕ್ತಿ ಇಂದು ಕೂಡ ಅದೇ ನರಕದ ಕೆಸರಿಗೆ ಮರಳಲು ಹಂಬಲಿಸುತ್ತಿದ್ದಾನೆ. ಇವನು ತಾನು ಅನುಭವಿಸಿದ ನೋವಿನಿಂದ ಏನನ್ನೂ ಕಲಿತಿಲ್ಲ. ಇವನು ಈ ರಾಜಯೋಗಕ್ಕೆ ಅರ್ಹನಲ್ಲ. ಆದ್ದರಿಂದ ನೆನಪಿಡಿ, ಅವನು ನಿಮ್ಮ ಮುಂದೆ ಕಣ್ಣೀರಿಟ್ಟರೆ ಇಡಲಿ, ಅವನ ಬದುಕು ಬೀದಿಗೆ ಬಿದ್ದರೆ ಬೀಳಲಿ. ಅವನು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಒಂದು ಮಾತನ್ನು ಆಡದೆ, ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೆ ನೇರವಾಗಿ ಅವನ ಮುಖದ ಮೇಲೆಯೇ ಬಾಗಿಲನ್ನು ಮುಚ್ಚಿಬಿಡಿ. ಅವನ ಕರೆಗಳನ್ನು, ಸಂದೇಶಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿ, ಅವನ ಪರವಾಗಿ ಯಾರಾದರೂ ಮಧ್ಯಸ್ಥಿಕೆಗೆ ಬಂದರೆ ಅವರನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಹೊರದಬ್ಬಿ. ಇದು ನಿಮ್ಮ ಅಹಂಕಾರವಲ್ಲ, ಬದಲಿಗೆ ಇದು ಭಗವಂತನಾದ ಶಿವನು ನಿಮಗೆ ಕರುಣಿಸಿದ ಆತ್ಮಗೌರವ. ಈ ಪರಮೋಚ್ಚ ಹಂತ. ನೀವು ಆ ದ್ರೋಹಿಯ ಮುಖದ ಮೇಲೆ ಬಾಗಿಲು ಮುಚ್ಚಿದ ಆ ಕ್ಷಣದಲ್ಲಿ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಬಾಗಿಲು ಮುಚ್ಚುವುದಿಲ್ಲ, ಬದಲಾಗಿ ನಿಮ್ಮ ಕಳೆದ 10 ವರ್ಷಗಳ ದೌರ್ಭಾಗ್ಯ, ದಾರಿದ್ರ್ಯ ಮತ್ತು ಕಣ್ಣೀರಿನ ಹಳೆಯ ಬದುಕಿಗೆ ಶಾಶ್ವತವಾಗಿ ಬಾಗಿಲು ಮುಚ್ಚಲ್ಪಡುತ್ತೆ. ಆ ಬಾಗಿಲು ಮುಚ್ಚುವ ಈ ಒಂದು ಶಬ್ದ ಬ್ರಹ್ಮಾಂಡದಲ್ಲಿ ಮೊಳಗುತ್ತಿದ್ದಂತೆ ಪ್ರಕೃತಿಗೆ ಅರ್ಥವಾಗುತ್ತೆ. ಈಗ ವೃಷಭ ರಾಶಿಯ ಸಿಂಹ ಜಾಗೃತವಾಗಿದೆ. ಇನ್ನು ಮುಂದೆ ಈ ಜಗತ್ತಿನ ಯಾವುದೇ ಮೋಹ ಮಾಯೆ ಇವನನ್ನು ಮೂರ್ಖನನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ. ತಕ್ಷಣವೇ ನಿಮ್ಮ ಜೀವನದಲ್ಲಿ ಆರ್ಥಿಕ ಸುನಾಮಿಯೊಂದು ಆರಂಭವಾಗುತ್ತೆ. ಶತ್ರುಗಳನ್ನು ನಿಮ್ಮ ಶಕ್ತಿಯಿಂದ ಸಂಪೂರ್ಣವಾಗಿ ಕತ್ತರಿಸಿ ಹಾಕಿದ ಕ್ಷಣದಿಂದ ನಿಂತು ಹೋಗಿದ್ದ ನಿಮ್ಮ ಎಲ್ಲ ಕೆಲಸಗಳು ಒಂದೇ ಏಟಿಗೆ ಸುಗಮವಾಗುತ್ತೆ. ನಿಮಗೆ ಕಲ್ಪನೆಗೂ ನಿಲುಕದಂತಹ ಅದ್ಭುತ ಉದ್ಯೋಗದ ಅವಕಾಶಗಳು, ಈ ಹೊಸ ವ್ಯಾಪಾರದ ಒಪ್ಪಂದಗಳು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಹಳೆಯ ನಷ್ಟಗಳೆಲ್ಲವೂ ಲಾಭವಾಗಿ ಬದಲಾಗುತ್ತೆ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಕಾಲ ನಿಮ್ಮದಾಗುತ್ತೆ. ಬ್ರಹ್ಮಾಂಡವು ತನ್ನ ಆಟವನ್ನು ಸುಮ್ಮನೆ ಆಡುವುದಿಲ್ಲ. ಪ್ರಕೃತಿಯು ಯಾವಾಗಲೂ ತನ್ನ ನಿರ್ಧಾರಗಳನ್ನು ಜಾರಿಗೆ ತರುವ ಮುನ್ನ ಅತ್ಯಂತ ಸೂಕ್ಷ್ಮವಾದ, ರಹಸ್ಯಮಯವಾದ ಮತ್ತು ಈ ಒಂದು ಅಚುಕಾದ ಸಂಕೇತಗಳನ್ನು ನೀಡುತ್ತೆ. ನಿಮ್ಮ ಶತ್ರುಗಳ ಪತನದ ಈ ಒಂದು ಕೌಂಟ್ಡೌನ್ ಆರಂಭವಾಗಿದೆ. ನಿಮ್ಮ ಮತ್ತು 10 ವರ್ಷಗಳ ವನವಾಸ ಮುಗಿದು ನಿಮ್ಮ ರಾಶಾಭಿಷೇಕದ ಕಾಲ ಹತ್ತಿರ ಬಂದಿದೆ ಎಂಬುದನ್ನು ಸಾಬೀತುಪಡಿಸಲು ಈ 30 ಜೂನ್ ನಡುವೆ ಪ್ರಕೃತಿ ನಿಮಗೆ 3 ಮಹತ್ವದ ಮುನ್ಸೂಚನೆಯನ್ನು ನೀಡುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ಈ ಬದಲಾವಣೆಗಳು ಆಗುತ್ತಿವೆಯೇ ಎಂದು ನೀವು ಗಮನಿಸಿ. ಕಳೆದ ಕೆಲವು ದಿನಗಳಿಂದ ಅಥವಾ ಮುಂಬರುವ ದಿನಗಳಲ್ಲಿ ನಿಮ್ಮ ನಿದ್ರೆಯು ಹಠಾತ್ತಾಗಿ ರಾತ್ರಿ 3ರಿಂದ 3:30 ನಡುವೆ, ಅಂದರೆ ಬ್ರಹ್ಮ ಮುಹೂರ್ತದ ಅತ್ಯಂತ ಶಕ್ತಿಶಾಲಿ ಸಮಯದಲ್ಲಿ ಗಕ್ಕನೆ ಕಣ್ಣು ಬಿಡುವಂತೆ ಆಗೋದು. ಆದರೆ ಈ ಬಾರಿ ನಿಮ್ಮ ನಿದ್ರೆ ಕಣ್ಣು ಬಿಡುವ ಶೈಲಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಹಿಂದೆಲ್ಲ ನೀವು ರಾತ್ರಿ ಎಚ್ಚರಗೊಂಡಾಗ ನಿಮ್ಮ ಹೃದಯದ ಬಡಿತ ಜೋರಾಗುತ್ತಿತ್ತು. ಮನಸ್ಸಿನಲ್ಲಿ ಸಾಲದ ಚಿಂತೆ, ಭವಿಷ್ಯದ ಭಯ, ಶತ್ರುಗಳು ಮಾಡಿದ ದ್ರೋಹದ ನೆನಪುಗಳು ಕಾಡಿ ಈ ಓವರ್ ಥಿಂಕಿಂಗ್ನ ಒಂದು ಬಿರುಗಾಳಿ ಎದ್ದೇಳುತ್ತಿತ್ತು. ಆದರೆ ಈಗ ಹಾಗಾಗುತ್ತಿಲ್ಲ. ಈಗ ನೀವು ರಾತ್ರಿ 3 ಗಂಟೆಗೆ ಕಣ್ಣು ಬಿಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಇರುವುದಿಲ್ಲ. ಬದಲಾಗಿ ಒಂದು ರೀತಿಯ ಕಡು ನಿಶ್ಶಬ್ದ, ಶೂನ್ಯತೆ ಹಾಗೂ ಗಂಭೀರವಾದ ಶಾಂತಿ ಆವರಿಸುತ್ತೆ. ಬೇಟೆಯಾಡಲು ಸಜ್ಜಾಗುವ ಸಿಂಹದ ಮೆದುಳಿನಲ್ಲಿ ಎಂತಹ ತೀಕ್ಷ್ಣವಾದ ಕಲ್ಪನೆ ಇರುತ್ತದೆಯೋ ಅಂತಹ ಈ ಒಂದು ಕ್ಲಾರಿಟಿ ನಿಮ್ಮದಾಗಿರುತ್ತೆ. ಕತ್ತಲಲ್ಲಿ ಮಲಗಿದ್ದರೂ ನಿಮಗೆ ಈಗ ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ ಎಂಬ ಅದ್ಭುತ ಆತ್ಮವಿಶ್ವಾಸ ಮೂಡುತ್ತೆ. ಇದು ಬ್ರಹ್ಮಾಂಡವು ನಿಮ್ಮ ಉಪಪ್ರಜ್ಞೆ ಮನಸ್ಸಿನಿಂದ ಹಳೆಯ ಭಯಗಳನ್ನು ಡಿಲೀಟ್ ಮಾಡಿ
ಈ ಹೊಸ ರಾಜಯೋಗದ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡುತ್ತಿದೆ ಎಂಬುದರ ಪರಮಸಾಕ್ಷಿ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯ ಸಂಬಂಧ ಮಾನವ ಶರೀರದಲ್ಲಿ ಕುತ್ತಿಗೆ, ಗಂಟಲು ಮತ್ತು ಹೆಗಲಿನ ಭಾಗಕ್ಕೆ ಇರುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ದೈಹಿಕ ಕಾಯಿಲೆ ಇಲ್ಲದಿದ್ದರೂ ನಿಮಗೆ ನಿಮ್ಮ ಹೆಗಲು ಮತ್ತು ಕುತ್ತಿಗೆಯ ಭಾಗದಲ್ಲಿ ಒಂದು ರೀತಿಯ ನಿರಂತರ ಭಾರ, ಆಲಸ್ಯ ಮತ್ತು ವಿಪರೀತ ಆಯಾಸದ ಅನುಭವವಾಗುತ್ತಿತ್ತೆ. ನೆನಪಿಡಿ, ಅದು ಯಾವುದೇ ಕಾಯಿಲೆಯಾಗಿರಲಿಲ್ಲ, ಬದಲಿಗೆ ನಿಮ್ಮ ಸುತ್ತಲಿದ್ದ ನೆಗೆಟಿವ್ ಎನರ್ಜಿ, ಈ ಒಂದು ಕೆಟ್ಟ ದೃಷ್ಟಿ ಮತ್ತು ಕರಾಳ ಶಕ್ತಿಯ ಭಾರ. ಈ ಜೂನ್ 30ರ ನಂತರ ನೀವು ಇದ್ದಕ್ಕಿದ್ದಂತೆ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಅಗಾಧವಾದ ಹಗುರತೆಯನ್ನು ಅನುಭವಿಸುತ್ತೀರಿ. ಯಾರೋ ನಿಮ್ಮ ಮೇಲೆ, ಹೆಗಲಿನ ಮೇಲಿದ್ದ 100 kgಯ ಕಲ್ಲನ್ನು ಎತ್ತಿ ಕೆಳಗೆ ಇಟ್ಟಂತಹ ನಿರಾಳತೆ ನಿಮ್ಮದಾಗುತ್ತೆ. ನಿಮ್ಮ ಒಳಗೆ ಹೊಸ ಚೈತನ್ಯ ಮತ್ತು ಸ್ಫೂರ್ತಿ ತುಂಬಿಕೊಳ್ಳುತ್ತೆ. ನಿಮ್ಮ ಕರ್ಮದ ಋಣ ಆ ದ್ರೋಹಿಗಳೊಂದಿಗೆ ಸಂಪೂರ್ಣವಾಗಿ ಕಟೌಟ್ ಆಗಿದೆ ಮತ್ತು ನಿಮ್ಮ ಯಶಸ್ಸಿನ ಹಾದಿಯಲ್ಲಿದ್ದ ನೆಗೆಟಿವ್ ಎನರ್ಜಿ, ಈ ಬ್ಲಾಕೇಜ್ಗಳು ದೂರವಾಗಿ ಎಂಬುದಕ್ಕೆ ಪ್ರಕೃತಿ ನೀಡುತ್ತಿರುವ ಶಾರೀರಿಕ ಮುದ್ರೆ ಇದು. ಯಾವಾಗ ಭಗವಂತನಾದ ಮಹಾದೇವನ ತ್ರಿಶೂಲ ನಿಮ್ಮ ರಕ್ಷಣೆಗೆ ನಿಲ್ಲುತ್ತದೆಯೋ ಆಗ ನಿಮ್ಮ ಶತ್ರುಗಳು ನಿಮ್ಮನ್ನು ತಲುಪಲು ಪ್ರಕೃತಿಯೇ ಬಿಡುವುದಿಲ್ಲ. ಜೂನ್ 30ರೊಳಗಾಗಿ ನಿಮ್ಮನ್ನು ಕಾಡಲು, ನಿಮ್ಮಿಂದ ಹಣ ವಸೂಲಿ ಮಾಡಲು ಅಥವಾ ನಿಮಗೆ ಮಾನಸಿಕ ಕಿರಿಕಿರಿ ಉಂಟು ಮಾಡಲು ಬರುವ ಶತ್ರುಗಳು ತಾವೇ ಸ್ವತಃ ಯಾವುದೋ ಒಂದು ಭೀಕರ ಆಪತ್ತಿನಲ್ಲಿ ಸಿಲುಕಿಕೊಳ್ಳುವುದನ್ನು ನೀವು ಗಮನಿಸುತ್ತೀರಿ. ಯಾರೋ ನಿಮ್ಮನ್ನು ಭೇಟಿಯಾಗಿ ಸಂಚು ರೂಪಿಸಲು ಹೊರಟಿದ್ದರೆ ಅವರ ವಾಹನ ಅಪಘಾತಕ್ಕೀಡಾಗಬಹುದು. ನಿಮ್ಮ ಮೇಲೆ ಸುಳ್ಳು ಅಪವಾದ ಹೊರಿಸಲು ಸಜ್ಜಾದವನು ತನ್ನದೇ ಆದ ಕೌಟುಂಬಿಕ ಅಥವಾ ಕಾನೂನು ಜಾಲದಲ್ಲಿ ಸಿಲುಕಿ ನಿಮ್ಮ ಹೆಸರನ್ನೇ ಮರೆತು ಹೋಗಬಹುದು. ನಿಮ್ಮ ಮತ್ತು ಅವರ ಮಧ್ಯೆ ಬ್ರಹ್ಮಾಂಡವು ಒಂದು ಶಕ್ತಿಶಾಲಿ ಅದೃಶ್ಯ ಅನ್ನು ನಿರ್ಮಿಸುತ್ತೆ. ಕುದುರೆ ತಾನೇ ತೋಡಿದ ಗುರಿಯಲ್ಲಿ ತಾನೇ ಬೀಳುವಂತೆ ಶತ್ರುಗಳು ತಮ್ಮದೇ ಜಾಲದಲ್ಲಿ ಸಿಲುಕಿ ನರಳುವುದನ್ನು ನೀವು ಕಣ್ಣಾರೆ ವೀಕ್ಷಿಸಲಿದ್ದೀರಿ.